comprehensive. Comprehensive thinker. These people, they think very fast. They think very fast. ಇವ್ರದ್ದು ಲರ್ನಿಂಗ್ ಸ್ಪೀಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇವರು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ನೆಸಸರಿ ಇರಲ್ಲ. ಬಿಕಾಸ್ ಎನಿಥಿಂಗ್ ದೇ ಕ್ಯಾನ್ ಲರ್ನ್ ವೆರಿ ಫಾಸ್ಟ್. ಅಂದ್ರೆ ಇದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಗ್ರಾಫಿಕಲ್ ಇಂಡಿಕೇಟರ್ ಏನು ಅಂದ್ರೆ ನೋಡಿ, ಈ ಎನ್ in any ನೋಡಿ, ಈ ನೀಡಲ್ ಶೇಪ್ ಹೊಲಿಗೆ ಮಿಷಿನ್ ನೀಡಲ್ ಶೇಪ್ ಬರುತ್ತಲ್ಲ, ಆ ರೀತಿ ಬರುತ್ತೆ ಈ ಕಾಂಪ್ರಹೆನ್ಸಿವ್ ಥಿಂಕರ್ ಬಗ್ಗೆ. ಓಕೆ, ಸಾಮಾನ್ಯವಾಗಿ ಇವರು ಈ ಆಂಬುಲೆನ್ಸ್ ಆಪರೇಟರು, ಎಮರ್ಜೆನ್ಸಿಗೆಲ್ಲ ಇವರು ಈ ಟೈಪ್ ಆಫ್ ರೈಟರ್ಸ್ ತುಂಬ ಬೇಕಾಗ್ತದೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಒನ್ ಈಸ್ investigative, curious and investigative thinking. Curious and investigative. ಇವರಿಗೆ ಯಾವುದೇ ಆಯ್ತು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬೇಕು, ಬೇರೆ ಇನ್ನೊಬ್ರು ಹೇಳಿದ್ದು ಕೇಳಲ್ಲ. ಇವರು ತಾವು ಹೋಗಿ ಸ್ವತಃ ಚೆಕ್ ಮಾಡ್ಕೋಬೇಕು. ಸೊ ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇವರು ಕೆಲವು ಫೀಲ್ಡಲ್ಲಿ ತುಂಬ ಸೈಂಟಿಸ್ಟು, ಈ ರೀತಿ ಫೀಲ್ಡಲ್ಲಿ ಇವರಿಗೆ ತುಂಬ ಸಹಾಯ ಆಗುತ್ತೆ ಇವರ ಇದು. ಈಗ ಇವ್ರದ್ದು ಗ್ರಾಫಿಕಲ್ ಇಂಡಿಕೇಟರ್ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಯಾವ ರೀತಿಯಪ್ಪ ನಾವು ಕಂಡುಹಿಡಿಬೇಕು ಅಂದ್ರೆ ನೋಡಿ, ವಿ ಫಾರ್ಮೇಶನ್ ಅಪ್ಪರ್ ರೂಪದಲ್ಲಿ ಎನ್ ಅಂತ ಇದು. ಈ ರೀತಿಯಿಂದ ಇವರು ಪೀಪಲ್ ಆರ್ ಕ್ಯೂರಿಯಸ್ ಅಂಡ್ ಇನ್ವೆಸ್ಟಿಗೇಟಿವ್ ಥಿಂಕರ್ಸ್. ಸಾಮಾನ್ಯವಾಗಿ ಅನಲಿಟಿಕಲ್ ಥಿಂಕರ್ ಕ್ಯೂರಿಯಸ್ ಅಂಡ್ ಇನ್ವೆಸ್ಟಿಗೇಟಿವ್ ಆಗಿರ್ತಾರೆ. ಅನಲಿಟಿಕಲ್ ಥಿಂಕರ್ಸ್ ಆರ್ ಮೋಸ್ಟ್ಲಿ ಕ್ಯೂರಿಯಸ್ ಅಂಡ್ ಇನ್ವೆಸ್ಟಿಗೇಟಿವ್. ನೆಕ್ಸ್ಟ್ ಒನ್ ಈಸ್ ಸರ್ಫೇಸ್ ಥಿಂಕಿಂಗ್. ಸರ್ಫೇಸ್ ಥಿಂಕಿಂಗ್ ಅಂದ್ರೆ ಇವ್ರದ್ದು ಬಿಡುಗು ಎಮ್ ಅಂಡ್ ಎನ್ ಅಲ್ಲಿ ನಾವು ಕಂಡುಹಿಡಿತೀವಿ. ಈ ಎಮ್ ಅಂಡ್ ಎನ್ ಮೇಲೂ ಹೋಗೋದು, ಕೆಳಗಡೆ ಹೋಗೋದು, ಆವರೇಜ್ ಲೆಸ್ ದೆನ್ ಮಿಡಲ್ ಅಲ್ಲಿ ಕಡಿಮೆ ಇರೋದು, ಈ ರೀತಿ ವೆಡ್ಜಸ್ ಬರುತ್ತೆ. ಆದರೆ ಇವ್ರಿಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ, ಯಾಕೆ ಇವರು ಈ ರೀತಿ ಸರ್ಫೇಸ್ ಥಿಂಕರ್ ಇರ್ತಾರೆ ಅಂದರೆ, ಅವರಿಗೆ ಲಾಯಲ್ ಅಸಿಸ್ಟೆಂಟ್ ಇರ್ತಾರೆ, ಅವ್ರ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಲೇಟ್ ಶ್ರೀಮತಿ ಇಂದಿರಾ ಗಾಂಧಿ, ಶಿ ವಾಸ್ ಎ ಸರ್ಫೇಸ್ ಥಿಂಕರ್ ಅಂದ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ಅವ್ರು ಏನು ಗೊತ್ತಿಲ್ಲ ಅಂತಲ್ಲ. ಬಿಕಾಸ್ ದೇ ಹ್ಯಾವ್ ವಾಟ್ ಲಾಯಲ್ ಡಿಪೆಂಡೆನ್ಸ್. ಅದರಿಂದ ಅವರು ಸರ್ಫೇಸ್ ಥಿಂಕಿಂಗ್ ಆಗಿದ್ದಾರೆ.